ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ರಂಗೋಲಿ ಇದು ನಿನ್ನೆ ಬಿಡಿಸಿದ್ದು. ಇವತ್ತು ವಿಡಿಯೋನ ಹಾಕ್ತಾಯಿದ್ದೀನಿ. ಪದ್ಮದಿಂದ ಗಣೇಶನ ಮೊದಲಿಗೆ ಗಣೇಶ ರಂಗೋಲಿ ಬರೆದು, ಶಂಖದಿಂದ ಅಂಬಾರಿ ಮತ್ತು ಚಕ್ರದಿಂದ ಗೋವಿನ ಅಲಂಕಾರ ತೋರಿಸಿಕೊಡ್ತೀನಿ. ಸೌಭಾಗ್ಯ ರಂಗೋಲಿಗೆ ತುಳಸಿ ಬೃಂದಾವನ ಅಲಂಕರಿಸಿ, ಗೋಪದ್ಮ ರಂಗೋಲಿಗೆ ಅರಿಶಿಣದಿಂದ ಪದ್ಮ ಬರೆದು ಗೋಪದ್ಮ ಅಲಂಕರಿಸಿನಿ. ಪ್ರತಿನಿತ್ಯ ದಿನಾಗೂ ಹಾಕುವ ರಂಗೋಲಿ 24 ಕೇಶವನಾಮ. ಇವೆಲ್ಲ ರಂಗೋಲಿ ನಿನ್ನೆ ಬಿಡಿಸಿದ್ದ ರಂಗೋಲಿ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ತುಳಸಿ ಬೃಂದಾವನ ಕಟ್ಟಿ ಅಕ್ಷಯ ಪಾತ್ರದಿಂದ ಬರೆದು 24 ಕೇಶವನಾಮ ಹೂವು ಮತ್ತು ತುಳಸಿ ದಳನ ಅಲಂಕರಿಸಿ ವಿಡಿಯೋನ ಆಲ್ರೆಡಿ ಶಾರ್ಟ್ಸ್ದಾಗ ಹಾಕೀನಿ, ಒಂದ್ಸಲ ಚೆಕ್ ಮಾಡಿರಿ. ನಾಳೆ ವಿಶೇಷ ಗುರುವಾರ ಶುಕ್ರವಾರ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಲ್ಲ. ಸಹಸ್ರದಳ ಪದ್ಮಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸಿನಿ. ಇವೇ ದಿನಾಗೂ ಬೇರೆ ರೀತಿಯಲ್ಲಿ ಅಲಂಕಾರಗಳು ಹಾಕ್ತೀನಿ. ಪ್ರತಿನಿತ್ಯ ಇವೇ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕರಿಸ್ತೀನಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿಗೆ ಅಕ್ಷಯ ಪಾತ್ರ ರಂಗೋಲಿ ಹಾಕಿ ತೊಳಸ್ತೀನಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿಗೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ರಂಗೋಲಿ ಭಾಳ ಈಸಿ ಹಾಕೋದು. ಅಲಂಕಾರಗಳು ಇವೆಲ್ಲ ಹಾಕ್ಯಂಡ್ರೆ ಮನಸ್ಸಿಗೆ ತೃಪ್ತಿ ಅಲ್ಲ. ನಮ್ಮ ಕೈಲಿಂದ ನಾವೇ ರಂಗೋಲಿಗಳು ಹಾಕ್ಯಂಡ್ರೆ ಮನಸ್ಸಿಗೆ ತೃಪ್ತಿ. ಇವೆಲ್ಲ ರಂಗೋಲಿಗಳು ನಿಮಗೆ ಇಷ್ಟ ಅನಿಸಿದ್ರೆ ಮಾತ್ರ ಫಾಲೋ ಆಗಿ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿರಿ. ಶಂಖ ಬರೆದು ಅದಕ್ಕೆ ಅಂಬಾರಿ ಅಲಂಕಾರ ಹಾಕ್ತಾಯಿದ್ದೀನಿ. ವಿಡಿಯೋನ ನೋಡಿ ಕೊನೆತನ ನೋಡಿದರೆ ಈಸಿಯಾಗಿ ನೀವು ಕೂಡ ಬರಿಬೋದು. ಇವೇನಷ್ಟು ಕಷ್ಟ ಏನಲ್ಲ, ಈಸಿಯಾಗಿ ಅಲಂಕರಿಸಬಹುದು ರಂಗೋಲಿಗಳು. ಅಂಬಾರಿ ಆನೆಮುಖ ಶಂಖದಿಂದ ಅಲಂಕರಿಸಿ ಹಾಕೀನಿ. ದಿನಾಗೂ ಗೋವಿನ ರಂಗೋಲಿ ಅಂಬಾರಿ ರಂಗೋಲಿ ಎರಡೂ ಹಾಕ್ತೀವಲ್ಲ, ಈ ರೀತಿಯಲ್ಲಿ ಒಂದು ದಿವಸ ಹಾಕ್ರಿ. ರಂಗೋಲಿ ಅಲಂಕಾರಗಳು ಎಷ್ಟು ಹಾಕಿದರೆ ಕೂಡ ಕಡಿಮೆನೇ ಅನ್ನಿಸ್ತದಲ್ಲ. ನಾನು ಪ್ರತಿದಿನಾಗ ಅನುಕೂಲ ಆದರೆ ಮಾತ್ರ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು ಎಲ್ಲ ಹಾಕ್ತಾ ಇರ್ತೀನಿ. ನನಗೆ ಇಷ್ಟ ಅನಿಸಿದ ರಂಗೋಲಿ ನಿಮ್ಮೆಲ್ಲರಿಗೆ ನಾ ಹಾಕಿದ್ದ ರಂಗೋಲಿ ನೀವೆಲ್ಲರೂ ಕೂಡ ಇಷ್ಟಪಡ್ತಾ ಇರಲ್ಲ, ಅದಕ್ಕೋಸ್ಕರ ಹಾಕಿ ತೋರಿಸ್ತಾ ಇದ್ದೀನಿ. ನಾಳೆ ವಿಶೇಷ ಲಕ್ಷ್ಮೀ ಕಟಾಕ್ಷ ರಂಗೋಲಿಗೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕರಿಸ್ತೀನಿ. ಅದು ಶುಕ್ರವಾರ ದಿವಸ ನೀವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ಮೊದಲಿಗೆ ಬಿಡಿಸಿ ನಿಮಗೆ ತೋರಿಸ್ತೀನಿ. ನೀವು ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ಶುಕ್ರವಾರ ದಿವಸ ಲಕ್ಷ್ಮೀ ಕಟಾಕ್ಷ ರಂಗೋಲಿ ನಿತ್ಯ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇದರಲ್ಲಿಂತ ಅಲಂಕಾರಗಳಿಂದ ಏನು ಉಪಯೋಗ ಅಂತ ಹೇಳಿ ಮೆಸೇಜ್ ಮಾಡ್ತಿರಲ್ಲ, ಉಪಯೋಗ ಅದ ಅಂಥೇಳಿ ರಂಗೋಲಿ ಅಲಂಕಾರಗಳು ಹಾಕೊಂಬಂಗಿಲ್ಲಲ್ಲ. ದೇವರಿಗೆ ನಾವು ಹೂವದಿಂದ ಅಲಂಕಾರ ಹೆಂಗೆ ಹಾಕ್ತೀವೋ ರಂಗೋಲಿ ಕೂಡ ಇದು ಒಂದು ಅಲಂಕಾರ ಸೇವಾ ಅಂಥೇಳಿ ನಾನು ಈ ರೀತಿಯಲ್ಲಿ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿ ಮನಸ್ಸಿಗೆ ಹಾಕಬೇಕನ್ಸಿದ್ರೆ ಮಾತ್ರ ಈ ರಂಗೋಲಿಗಳು ದೇವ್ರ ಮುಂದೆ ಬೃಂದಾವನ ಕಟ್ಟೆ ಮುಂದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗ ಇವೇ ರಂಗೋಲಿಗಳ ಇನ್ನು ಬೇರೆ ರಂಗೋಲಿಗಳು ಹಾಕಿ ತೋರಿಸ್ರಿ ಅಂಥೇಳಿ ಕೇಳ್ತಾ ಇರಲ್ಲ. ಮಂಡಲ ರಂಗೋಲಿಗಳು ಹಾಕ್ಬೋದು. ಅಲ್ಲಿ ಅದಕ್ಕೆ ಸ್ವಲ್ಪ ಸಂಕಲ್ಪ ತಗೊಂಡು ಹಾಕೋವಿರ್ತಾವಲ್ಲ, ಅವೆಲ್ಲ ತೋರಿಸ್ಬೇಕಂದ್ರೆ ನಿಷ್ಠಲಿಂತ ಸಂಕಲ್ಪ ಹಿಡಿದು ಹಾಕಬೇಕಲ್ಲ, ಅಂಥ ರಂಗೋಲಿಗಳು ತೋರಿಸಂಗಿಲ್ಲ. ಯಾಕಂದರೆ ಮಂಡಲ ರಂಗೋಲಿಗಳು ಇಂದ್ರ ರಂಗೋಲಿಗಳು ಮಾತ್ರ ಸ್ವಲ್ಪ ನಿಷ್ಠಲಿಂತ ಹಾಕಬೇಕು. ನಾನು ಕೂಡ ಮಂಡಲ ರಂಗೋಲಿ ಸಂಕಲ್ಪ ಆದ್ರೇ ಹಾಕ್ತೀನಿ. ನಾನು ಹಾಕೋ ರಂಗೋಲಿಗಳು ಮಾತ್ರ ಇವೆ. ಇವಕ್ಕೇ ಎಲ್ಲ ರಂಗೋಲಿಗಳು ಅಲಂಕರಿಸ್ತೀನಿ. ದೇವ್ರ ರಂಗೋಲಿಗಳೆಲ್ಲ ಅಲಂಕರಿಸ್ತೀನಿ. ಶ್ರೀಚಕ್ರ ರಂಗೋಲಿ ಇದು ಯಂತ್ರ ರಂಗೋಲಿ ಹಾಕಬಹುದು, ಎಲ್ಲರೂ ಹಾಕಬಹುದು. ಲಲಿತಾ ಚಕ್ರ ಮಂಡಲ ಕೂಡ ಹಾಕಬಹುದು. ವಿಶೇಷ ದಿನಗಳು ಇದ್ದಾಗ ಮಾತ್ರ ಇವೆಲ್ಲ ರಂಗೋಲಿಗಳು ಹಾಕಬಹುದು. ಪ್ರತಿಯೊಂದು ರಂಗೋಲಿದಾಗ ಮಂಡಲ ರಂಗೋಲಿದಾಗ ದೇವರು ನಿಕ್ಷಿಪ್ತವಾಗಿ ಇರ್ತಾನೆ ಅಂಥೇಳಿ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ರಂಗೋಲಿಗಳು ಮಾತ್ರ ತೋರಿಸಲಿಕ್ಕೆ ನನಗೆ ಕೂಡ ಆಗಲ್ದು. ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾಯಿನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ಮಂಡಲ ರಂಗೋಲಿ ಹಾಕಿ ತೋರಿಸ್ರಿ ಅಂಥೇಳಿ. ಸ್ವಲ್ಪ ರಂಗೋಲಿಗಳು ಮಾತ್ರ ನಾನು ಕೂಡ ಹಾಕಲಿಕ್ಕೆ ಹಿಂದಕ್ಕೆ ಹಾಕ್ತೀನಿ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾಯಿನಿ.
ಇವೆಲ್ಲ ಪ್ರತಿನಿತ್ಯ ದಿನಾಗೂ ಹಾಕುವ ರಂಗೋಲಿಗಳು. ಇವಕ್ಕೆ ಮಾತ್ರನೇ ಅಲಂಕಾರಗಳು ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಸೌಭಾಗ್ಯ ರಂಗೋಲಿ ಬಿಡಿಸಿ ಇದಕ್ಕೆ ತುಳಸಿ ಬೃಂದಾವನ ಅಲಂಕರಿಸ್ತೀನಿ. ಸೌಭಾಗ್ಯ ರಂಗೋಲಿನ ಒಂದು ವೇಳೆ ನಿಮ್ಗೆ ಡೈರೆಕ್ಷನು ಇದು ರಾಂಗ್ ಅಂದ್ಕೊಂಡ್ರೆ ನಿಮ್ಗೆ ಬಂದ ರೀತಿಯಲ್ಲಿ ಸೌಭಾಗ್ಯ ರಂಗೋಲಿನ ಬಿಡಿಸಿ ಇದಕ್ಕೆ ತುಳಸಿ ಬೃಂದಾವನ ಮಾತ್ರ ನಾನು ತೋರಿಸುವ ರೀತಿಯಲ್ಲಿ ಅಲಂಕರಿಸಿರಿ. ಈ ರೀತಿಯಲ್ಲಿ ಕೂಡ ಸೌಭಾಗ್ಯ ರಂಗೋಲಿ ಹಾಕ್ಕೋಬೋದು. ನಾನು ಮೊದಲಿನಿಂದ ಇದೇ ರೀತಿಯಲ್ಲಿ ಹಾಕ್ತೀನಿ. ದೇವ್ರನ್ನ ಮುಖಚಿತ್ರ ಬಿಡಿಸ್ತೀವಲ್ಲ ಅದಕ್ಕೆ ಬಲಗೈ ಕಡೆ ಯಾವಾಗೆ ತಿರ್ಸ್ತೀನಿ. ನೋಡ್ತಾ ಇರಲ್ಲ ಈಗ ಸೌಭಾಗ್ಯ ರಂಗೋಲಿಗೆ ತುಳಸಿ ಬೃಂದಾವನ ಕಟ್ಟಿ ಅಲಂಕರಿಸಿ ತುಳಸಿ ದಳ ಮತ್ತು ಹೂವು ಅಲಂಕರಿಸೀನಿ. ಹರುಷದಿಂದಲೇ ಕೃಷ್ಣ ನರಸಿ ತಂದಿಹೆ ನಿನಗೆ, ಹರುಷದಿಂದಲೇ ಕೃಷ್ಣ ನರಸಿ ತಂದಿಹೆ ನಿನಗೆ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು. ಚಂದ್ರಶೇಖರ ಸುರವೃಂದಾದಿ ವಂದಿತ ಚರಣೆ, ಚಂದ್ರಶೇಖರ ಸುರವೃಂದಾದಿ ವಂದಿತ ಚರಣೆ, ಇಂದಿರೇಶನ ಸಹ ಬಂದಿಲ್ಲಿ ತೋರಿಸು ಮುಖವ, ಇಂದಿರೇಶನ ಸಹ ಬಂದಿಲ್ಲಿ ತೋರಿಸು ಮುಖವ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು. ಮಂದಹಾಸದಿ ಮೋದದಿಂದಲೇ ನೋಡುದಯದಿ, ಮಂದಹಾಸದಿ ಮೋದದಿಂದಲೇ ನೋಡುದಯದಿ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು. ಪ್ರತಿನಿತ್ಯ ದಿನಾಗೂ 24 ಕೇಶವನಾಮ 33 ಗೋಪದ್ಮ ಅಲಂಕರಿಸ್ತೀನಲ್ಲ, ಕೇಶವನಾಮ ಪದ್ಮ ಹಾಕಿ ಗೋಪದ್ಮನ ಅಲಂಕರಿಸ್ತಾ ಇದ್ದೀನಿ. ಪದ್ಮ ಬರೆದು ಇದಕ್ಕೆ ಗೋಪದ್ಮನ ಅಲಂಕರಿಸ್ತೀನಿ. ವಿಡಿಯೋನ ಈಸಿಯಾಗಿ ಹಾಕಬಹುದು. ವಿಡಿಯೋನ ಕೊನೆತನ ನೋಡ್ರಿ. ಅಲಂಕಾರ ಏನಷ್ಟು ಕಷ್ಟ ಏನಿಲ್ಲ. ಅರಶಿನದಿಂದ ಪದ್ಮ ಬರೆದು ಅದಕ್ಕೆ ಗೋಪದ್ಮ ಅಲಂಕಾರ ಹಾಕಿ ಕುಂಕುಮ ಮತ್ತು ಅಕ್ಷಂತೆ ಹಾಕಿ ಅಲಂಕರಿಸ್ತೀನಿ. ನೋಡ್ತಾ ಇರಲ್ಲ ರಂಗೋಲಿ ಇವೆಲ್ಲ ಸಣ್ಣ ಸಣ್ಣ ರಂಗೋಲಿಗಳೇ ಆಗಲಿ, ಅಲಂಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಹಾಕಿದರೆ ರಂಗೋಲಿ ಇನ್ನೂ ಭಾಳ ಚಲೋ ಕಾಣಿಸ್ತದಲ್ಲ. ಇವೆಲ್ಲ ರಂಗೋಲಿ ಆಗಿಂದ ಸೂರ್ಯ ಚಂದ್ರ ಮತ್ತು ಕಮಲ ಪದ್ಮ ಇವೆಲ್ಲ ಅಲಂಕರಿಸಿ ಅರಿಶಿಣ ಕುಂಕುಮದಿಂದ ಅಲಂಕರಿಸೀನಿ. ನಾಳೆ ವಿಶೇಷ ರಂಗೋಲಿ ಲಕ್ಷ್ಮೀ ಕಟಾಕ್ಷ ರಂಗೋಲಿಗೆ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸಿ, ಸಹಸ್ರದಳ ಪದ್ಮ ರಂಗೋಲಿಗೆ ಅಕ್ಷಯ ಪಾತ್ರ ರಂಗೋಲಿ ಮತ್ತು ಲಕ್ಷ್ಮೀ ಹೃದಯ ರಂಗೋಲಿ ಇವೆಲ್ಲ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ನಿಮ್ಗೆ ಒಂದು ವೇಳೆ ಇಷ್ಟ ಅನಿಸಿದರೆ ಶುಕ್ರವಾರ ದಿವಸ ನೀವು ಬಿಡಿಸ್ಬೋದು. ನಿಮಗೋಸ್ಕರ ಮತ್ತೊಂದು ಸಲ ಮುಂಚೆನೇ ಹಾಕಿ ತೋರಿಸ್ತಾ ಇದ್ದೀನಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು. ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಬಂದು ಹರಿಯ ಕೂಡಿ ಚಂದಾಗಿ ಭುಂಜಿಸು ಬೇಗ, ಬಂದು ಹರಿಯ ಕೂಡಿ ಚಂದಾಗಿ ಭುಂಜಿಸು ಬೇಗ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು. ಹರಡಿ ಕಂಕಣದುಂಡು ಹೆರಳು ಬಂಗಾರಗಳನ್ನು, ಹರಡಿ ಕಂಕಣದುಂಡು ಹೆರಳು ಬಂಗಾರಗಳನ್ನು, ಹರುಷದಿಂದಲೇ ಕೃಷ್ಣ ನರಸಿ ತಂದಿಹೆ ನಿನಗೆ, ಹರುಷದಿಂದಲೇ ಕೃಷ್ಣ ನರಸಿ ತಂದಿಹೆ ನಿನಗೆ, ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ ನಾನು.
चन्द्रशेखर सुरवृन्दादि वन्दित चरणे चन्द्रशेखर सुरवृन्दादि